ಪ್ರೈಸ್ ದ ಲಾರ್ಡ್. ದಿಸ್ ಇಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀವು ಎಂದಾದರೂ ಒಂದು ವಿಷಯವನ್ನು ಯೋಚಿಸಿದ್ದೀರಾ? ಏಕೆ ಅನೇಕ ಯಶಸ್ವಿ, ಜ್ಞಾನವುಳ್ಳ ಮತ್ತು ಆತ್ಮಿಕವಾಗಿ ದೃಢವಾಗಿ ನೆಲೆಗೊಂಡಿರುವ ಜನರು ಮತ್ತೆ ಮತ್ತೆ ಜ್ಞಾನೋಕ್ತಿಗಳ ಪುಸ್ತಕವನ್ನು ಓದುತ್ತಾರೆ? ಬೈಬಲ್ನಲ್ಲಿರುವ ಅನೇಕ ಪುಸ್ತಕಗಳ ನಡುವೆ ಏಕೆ ಜ್ಞಾನೋಕ್ತಿಗಳು ಸಾವಿರಾರು ವರ್ಷಗಳಿಂದ ಅಸಂಖ್ಯಾತ ಜನರ ಜೀವನವನ್ನು ಪರಿವರ್ತಿಸುತ್ತಿದೆ? ಸತ್ಯವೇನೆಂದರೆ ಜ್ಞಾನೋಕ್ತಿಗಳು ಕೇವಲ ಜ್ಞಾನಪೂರ್ಣ ಮಾತುಗಳ ಸಂಗ್ರಹವಲ್ಲ. ಅದು ಪ್ರತಿದಿನದ ಜೀವನಕ್ಕಾಗಿ ದೇವರು ನೀಡಿರುವ ಪ್ರಾಯೋಗಿಕ ಜ್ಞಾನವಾಗಿದೆ. ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೇಗೆ, ಅನಗತ್ಯವಾದ ನೋವುಗಳನ್ನು ಹೇಗೆ ತಪ್ಪಿಸಿಕೊಳ್ಳುವುದು ಮತ್ತು ನಿಮ್ಮ ಸಂಬಂಧಗಳನ್ನು ಹೇಗೆ ಬಲಪಡಿಸಿಕೊಳ್ಳುವುದು ಮತ್ತು ದೇವರ ಕೃಪೆಯಲ್ಲಿ ಹೇಗೆ ನಡೆಯುವುದು ಎಂಬುದನ್ನು ಇದು ಕಲಿಸುತ್ತದೆ. ಇಂದು ಜ್ಞಾನೋಕ್ತಿಗಳನ್ನು ಓದುವುದರಿಂದ ನಿಮ್ಮ ಜೀವನ ಹೇಗೆ ಬದಲಾಗಬಹುದು ಎಂಬುದಕ್ಕೆ 7 ಪ್ರಮುಖ ಕಾರಣಗಳನ್ನು ನಾವು ತಿಳಿದುಕೊಳ್ಳೋಣ. ಅಲ್ಲದೆ ಇದನ್ನು ನಿಮ್ಮ ದೈನಂದಿನ ಅಭ್ಯಾಸದ ಭಾಗವಾಗಿಸಿಕೊಳ್ಳುವುದು ನಿಮ್ಮ ಜೀವನದ ಅತ್ಯುತ್ತಮ ನಿರ್ಧಾರಗಳಲ್ಲಿ ಒಂದಾಗುವುದು ಏಕೆ ಎಂಬುದನ್ನು ಅರಿಯೋಣ. ಮೊದಲನೆಯ ಕಾರಣ, ಜ್ಞಾನೋಕ್ತಿಗಳು ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಕಲಿಸುತ್ತವೆ. ಪ್ರತಿದಿನ ಜೀವನವು ನಮ್ಮ ಮುಂದೆ ಅನೇಕ ಆಯ್ಕೆಗಳನ್ನು ಇಡುತ್ತದೆ. ಕೆಲವು ಚಿಕ್ಕದಾಗಿ ಕಾಣಬಹುದು, ಆದರೆ ಇನ್ನು ಕೆಲವು ನಿಮ್ಮ ಭವಿಷ್ಯವನ್ನೇ ರೂಪಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಅನೇಕ ಜನರು ಅವಕಾಶಗಳ ಕೊರತೆಯಿಂದಲ್ಲ, ಆದರೆ ಜ್ಞಾನವಿಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದಲೇ ಕಷ್ಟಗಳನ್ನು ಅನುಭವಿಸುತ್ತಾರೆ. ಜ್ಞಾನೋಕ್ತಿಗಳ ಪುಸ್ತಕವು ಸಂಪತ್ತು, ಪ್ರತಿಭೆ ಮತ್ತು ಬಲಕ್ಕಿಂತಲೂ ಜ್ಞಾನವೇ ಅಮೂಲ್ಯ ಎಂದು ಪುನಃ ಒತ್ತಿ ಹೇಳುತ್ತದೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಾಕ್ಯ ಹೀಗೆ ಹೇಳುತ್ತದೆ: ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧನೆಯ ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಒಂದು ವಿವೇಕಯುತ ನಿರ್ಧಾರವು ಅನೇಕ ವರ್ಷಗಳ ಪಶ್ಚಾತ್ತಾಪದಿಂದ ನಿಮ್ಮನ್ನು ರಕ್ಷಿಸಬಹುದು ಎಂಬುದನ್ನು ದೇವರು ತಿಳಿದಿದ್ದಾರೆ. ಸೈತಾನನು ಗೊಂದಲ, ಅವಸರದ ನಿರ್ಧಾರಗಳು ಮತ್ತು ಅವಿವೇಕದ ತೀರ್ಮಾನಗಳ ಮೂಲಕ ಕಾರ್ಯನಿರ್ವಹಿಸುತ್ತಾನೆ, ಏಕೆಂದರೆ ತಪ್ಪಾದ ನಿರ್ಧಾರಗಳು ಹಿಂತಿರುಗಿಸಲಾಗದ ಪರಿಣಾಮಗಳನ್ನು ಉಂಟುಮಾಡುತ್ತವೆ ಎಂಬುದು ಅವನಿಗೆ ತಿಳಿದಿದೆ. ನೀವು ಜ್ಞಾನೋಕ್ತಿಗಳನ್ನು ನಿರಂತರವಾಗಿ ಓದುವಾಗ ಜೀವನದ ಸಂದರ್ಭಗಳನ್ನು ನೋಡುವ ನಿಮ್ಮ ದೃಷ್ಟಿಕೋನವೇ ಬದಲಾಗಲು ಆರಂಭವಾಗುತ್ತದೆ. ಭಾವನೆಗಳ ಆಧಾರದ ಮೇಲೆ ಪ್ರತಿಕ್ರಿಯಿಸುವ ಬದಲು ನೀವು ವಿವೇಕದಿಂದ ಪ್ರತಿಕ್ರಿಯಿಸಲು ಕಲಿಯುತ್ತೀರಿ. ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಪ್ರಾರ್ಥನೆ ಮತ್ತು ದೇವರ ವಾಕ್ಯದ ಮೂಲಕ ದೇವರ ಜ್ಞಾನವನ್ನು ಹುಡುಕಿ. ನೀವು ಗಮನಿಸದೇ ಬಿಡಬಹುದಾದ ವಿಷಯಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ದೇವರಲ್ಲಿ ಬೇಡಿಕೊಳ್ಳಿ. ಜ್ಞಾನವೆಂದರೆ ಎಲ್ಲವನ್ನು ತಿಳಿದುಕೊಳ್ಳುವುದಲ್ಲ, ಜೀವನವನ್ನು ದೇವರ ದೃಷ್ಟಿಕೋನದಿಂದ ನೋಡುವುದನ್ನು ಕಲಿಯುವುದೇ ನಿಜವಾದ ಜ್ಞಾನ. ಎರಡನೆಯ ಕಾರಣ, ಜ್ಞಾನೋಕ್ತಿಗಳು ವಿನಾಶಕಾರವಾದ ತಪ್ಪುಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತವೆ. ಜ್ಞಾನೋಕ್ತಿಗಳ ವಿಶೇಷತೆಗಳಲ್ಲಿ ಒಂದೇನೆಂದರೆ, ಅನೇಕ ಬಾರಿ ಅದು ಕಷ್ಟಗಳು ಬರುವುದಕ್ಕೂ ಮುಂಚೆಯೇ ನಮಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಅಪಾಯವಿದೆ ಎಂಬ ಅರಿವಿಲ್ಲದೆ ಅನೇಕರು ಬೀಳುವ ಬಲೆಗಳನ್ನು ಅದು ಬಯಲಿಗೆ ತರುತ್ತದೆ. ಈ ಪುಸ್ತಕವು ಅಹಂಕಾರ, ಸೋಮಾರಿತನ, ಅಪ್ರಾಮಾಣಿಕತೆ, ನಿಯಂತ್ರಣವಿಲ್ಲದ ಕೋಪ, ಶೋಧನೆಗಳು ಮತ್ತು ಮೂರ್ಖ ಸ್ನೇಹಗಳ ಬಗ್ಗೆ ಸ್ಪಷ್ಟವಾಗಿ ಎಚ್ಚರಿಸುತ್ತದೆ. ಈ ಎಚ್ಚರಿಕೆಗಳು ನಿಮ್ಮನ್ನು ನಿರ್ಬಂಧಿಸುವುದಕ್ಕಾಗಿ ಅಲ್ಲ, ನಿಮ್ಮನ್ನು ಸಂರಕ್ಷಿಸುವುದಕ್ಕಾಗಿವೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 12ನೇ ವಾಕ್ಯ ಹೀಗೆ ಹೇಳುತ್ತದೆ: ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಒಂದು ಕ್ಷಣದಲ್ಲಿ ಸರಿಯೆಂದು ಅನಿಸುವುದು ದೀರ್ಘಾವಧಿಯಲ್ಲಿ ನಿಜವಾಗಿಯೂ ಸರಿಯಾಗಿರಬೇಕೆಂದಿಲ್ಲ. ಆದುದರಿಂದ ನಿಮ್ಮ ಪ್ರತಿಯೊಂದು ಆಯ್ಕೆಯನ್ನು ದೇವರ ವಾಕ್ಯದೊಂದಿಗೆ ಹೋಲಿಸಿ ಪರಿಶೀಲಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಜ್ಞಾನೋಕ್ತಿಗಳು ಯಾವುದಾದರೂ ಮಾರ್ಗದ ಬಗ್ಗೆ ಎಚ್ಚರಿಕೆ ನೀಡಿದಾಗ ಆ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ. ಅನೇಕ ಸಂದರ್ಭಗಳಲ್ಲಿ ಸಂಕಟವು ಎದುರಾಗುವ ಮೊದಲೇ ದೇವರು ತನ್ನ ಜ್ಞಾನದ ಮೂಲಕ ನಮ್ಮನ್ನು ನೋವಿನಿಂದ ಕಾಪಾಡುತ್ತಾರೆ. ಜ್ಞಾನೋಕ್ತಿಗಳಲ್ಲಿರುವ ಪ್ರತಿಯೊಂದು ಎಚ್ಚರಿಕೆಯೂ ದೇವರ ಪ್ರೀತಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಬೇಕೆಂಬ ಆತನ ಸ್ಪಷ್ಟವಾದ ಸಾಕ್ಷಿಯಾಗಿದೆ. ಮೂರನೆಯ ಕಾರಣ, ಜ್ಞಾನೋಕ್ತಿಗಳು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತವೆ. ಜೀವನದ ಅತ್ಯಂತ ದೊಡ್ಡ ಆಶೀರ್ವಾದಗಳು, ಅತ್ಯಂತ ದೊಡ್ಡ ಸವಾಲುಗಳು ಸಂಬಂಧಗಳ ಮೂಲಕವೇ ಬರುತ್ತವೆ. ಕುಟುಂಬ, ಸ್ನೇಹ, ವಿವಾಹ ಮತ್ತು ಕೆಲಸದ ಸ್ಥಳದ ಸಂಬಂಧಗಳು ಸಂತೋಷವನ್ನು ತರಬಹುದು ಅಥವಾ ಒತ್ತಡವನ್ನು ಉಂಟು ಮಾಡಬಹುದು. ಜ್ಞಾನೋಕ್ತಿಗಳ ಪುಸ್ತಕವು ಸಂವಹನ, ಕ್ಷಮೆ, ದೀನತೆ, ಪ್ರಾಮಾಣಿಕತೆ ಮತ್ತು ಸ್ವನಿಯಂತ್ರಣದ
ಕುರಿತು ಪ್ರಾಯೋಗಿಕ ಜ್ಞಾನವನ್ನು ನೀಡುತ್ತದೆ. ಮಾತುಗಳು ಹೇಗೆ ಗಾಯಗೊಳಿಸಬಹುದು ಅಥವಾ ಗುಣಪಡಿಸಬಹುದು ಎಂಬುದನ್ನು, ವ್ಯಕ್ತಿಯ ಗುಣ ಸ್ವಭಾವವು ಅವನ ಪ್ರತಿಯೊಂದು ಸಂಬಂಧದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಇದು ಕಲಿಸುತ್ತದೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 1ನೇ ವಾಕ್ಯ ಹೀಗೆ ಹೇಳುತ್ತದೆ: ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು, ಬೀರು ನುಡಿಯು ಸಿಟ್ಟನ್ನೇರಿಸುವುದು. ಜನರು ಈ ಒಂದೇ ವಚನವನ್ನು ಜೀವನದಲ್ಲಿ ಅನುಸರಿಸಿದರೆ ಎಷ್ಟೋ ಕಲಹಗಳನ್ನು ತಪ್ಪಿಸಬಹುದಾಗಿತ್ತು. ಜ್ಞಾನೋಕ್ತಿಗಳನ್ನು ಕೇವಲ ಓದುವಾಗ ಮಾತ್ರವಲ್ಲ, ದಿನವಿಡೀ ನೀವು ನಡೆಸುವ ಪ್ರತಿಯೊಂದು ಸಂಭಾಷಣೆಯಲ್ಲಿಯೂ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ದೇವರ ಸಹಾಯವನ್ನು ಕೇಳಿ. ನೀವು ಮಾತನಾಡುವ ರೀತಿ ಮತ್ತು ಇತರರಿಗೆ ಪ್ರತಿಕ್ರಿಯಿಸುವ ವಿಧಾನವನ್ನು ದೇವರ ಜ್ಞಾನವೇ ರೂಪಿಸಲಿ. ದೃಢವಾದ ಸಂಬಂಧಗಳನ್ನು ಆಕಸ್ಮಿಕವಾಗಿ ನಿರ್ಮಾಣವಾಗುವುದಿಲ್ಲ. ಅವು ನಿರಂತರವಾದ ಜ್ಞಾನ, ದೇವಭಯವುಳ್ಳ ಗುಣ ಸ್ವಭಾವ ಮತ್ತು ಸತತ ಅಭ್ಯಾಸದ ಮೂಲಕ ನಿರ್ಮಾಣವಾಗುತ್ತವೆ. 4ನೆಯ ಕಾರಣ, ಜ್ಞಾನೋಕ್ತಿಗಳು ನಿಮ್ಮನ್ನು ಅಹಂಕಾರದಿಂದ ಕಾಪಾಡುತ್ತವೆ. ಅಹಂಕಾರವು ಅತ್ಯಂತ ಅಪಾಯಕಾರಿ ಆತ್ಮಿಕ ಬಲೆಗಳಲ್ಲಿ ಒಂದಾಗಿದೆ, ಏಕೆಂದರೆ ಅದು ಅನೇಕ ಬಾರಿ ಯಾರ ಗಮನಕ್ಕೂ ಬಾರದೆ ಅಡಗಿರುತ್ತದೆ. ಒಬ್ಬ ವ್ಯಕ್ತಿ ತನಗೆ ತಿಳಿಯದೆಯೇ ಅಹಂಕಾರಿಯಾಗಿರಬಹುದು. ಜ್ಞಾನೋಕ್ತಿಗಳು ಪದೇ ಪದೇ ಅಹಂಕಾರವನ್ನು ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಎಚ್ಚರಿಸುತ್ತದೆ. ಅದು ಮನುಷ್ಯನಿಗೆ ತಿದ್ದುಪಾಟಿ, ಹೊಣೆಗಾರಿಕೆ ಅಥವಾ ದೇವರ ಮಾರ್ಗದರ್ಶನದ ಅಗತ್ಯವಿಲ್ಲ ಎಂಬ ಭಾವನೆಯನ್ನು ಉಂಟುಮಾಡುತ್ತದೆ. ಸೈತಾನನು ಅಹಂಕಾರವನ್ನು ಇಷ್ಟಪಡುತ್ತಾನೆ, ಏಕೆಂದರೆ ಅದು ಮನುಷ್ಯನನ್ನು ದೇವರ ಮೇಲಿನ ಅವಲಂಬನೆಯಿಂದ ದೂರ ಮಾಡುತ್ತದೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ: ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು. ಯಾವಾಗಲೂ ಕಲಿಯುವಾಗ ಮನೋಭಾವವನ್ನು ಉಳಿಸಿಕೊಳ್ಳಿ. ದೇವರು ನೀಡುವ ತಿದ್ದುಪಾಟಿಯನ್ನು ಸಂತೋಷದಿಂದ ಸ್ವೀಕರಿಸಿ. ನಿಮ್ಮ ಜೀವನದಲ್ಲಿರುವ ನಿಮಗೆ ಕಾಣದ ದೌರ್ಬಲ್ಯಗಳನ್ನು ದೇವರು ತೋರಿಸಿಕೊಟ್ಟು ಕಲಿಯಲು ಸಿದ್ಧವಾಗಿರುವ ದೀನ ಹೃದಯವನ್ನು ನಿಮಗೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ. ದೀನತೆಯು ನಿಮ್ಮನ್ನು ದುರ್ಬಲನಾಗಿ ಮಾಡುವುದಿಲ್ಲ, ಅದು ನಿಮ್ಮನ್ನು ಬೆಳವಣಿಗೆಗೆ, ಜ್ಞಾನಕ್ಕೆ ಮತ್ತು ದೇವರ ಕೃಪೆಗೆ ಯೋಗ್ಯನನ್ನಾಗಿ ಮಾಡುತ್ತದೆ. 5ನೆಯ ಕಾರಣ, ಜ್ಞಾನೋಕ್ತಿಗಳು ಸ್ವನಿಯಂತ್ರಣವನ್ನು ಬೆಳೆಸುತ್ತವೆ. ಅನೇಕ ಸಮಸ್ಯೆಗಳು ಸ್ವನಿಯಂತ್ರಣದ ಕೊರತೆಯಿಂದಲೇ ಆರಂಭವಾಗುತ್ತವೆ. ನಿಯಂತ್ರಣವಿಲ್ಲದ ಭಾವನೆಗಳು, ಮಾತುಗಳು, ಖರ್ಚು ಮಾಡುವ ಅಭ್ಯಾಸಗಳು, ಆಸೆಗಳು ಮತ್ತು ಕ್ಷಣದ ಪ್ರತಿಕ್ರಿಯೆಗಳು, ತಕ್ಷಣದ ಪ್ರತಿಕ್ರಿಯೆಗಳು ಜೀವನದಲ್ಲಿ ದೀರ್ಘಕಾಲದ ಹಾನಿಯನ್ನು ಉಂಟು ಮಾಡಬಹುದು. ಜ್ಞಾನೋಕ್ತಿಗಳು ಜೀವನದ ಬಹುತೇಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಶಿಸ್ತಿನ ಜೀವನವನ್ನು ಕಲಿಸುತ್ತದೆ. ನಿಜವಾದ ಜ್ಞಾನವೆಂದರೆ ಈಗ ಒಳ್ಳೆಯದೆಂದು ಅನಿಸುವ ವಿಷಯವನ್ನು ತ್ಯಜಿಸಿ ಮುಂದೆ ಇನ್ನೂ ಉತ್ತಮವಾದದ್ದನ್ನು ಪಡೆಯಲು ಸಿದ್ಧರಾಗಿರುವುದೆಂದು ಅದು ನಮಗೆ ನೆನಪಿಸುತ್ತದೆ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ: ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ಪ್ರತಿದಿನ ನಿಮ್ಮಲ್ಲಿ ಶಿಸ್ತು ಮತ್ತು ಸ್ವನಿಯಂತ್ರಣವನ್ನು ಬಲಪಡಿಸುವಂತೆ ದೇವರನ್ನು ಬೇಡಿಕೊಳ್ಳಿ. ಮಾತನಾಡುವ ಮೊದಲು, ಪ್ರತಿಕ್ರಿಯಿಸುವ ಮೊದಲು ಅಥವಾ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಕ್ಷಣ ನಿಲ್ಲುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಸ್ವನಿಯಂತ್ರಣವನ್ನು ತೋರಿಸುವ ಸಣ್ಣ ಕ್ಷಣಗಳೇ ಅನೇಕ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸುತ್ತವೆ. ಶಿಸ್ತಿನ ಜೀವನವು ನಿಜವಾದ ಸ್ವತಂತ್ರವನ್ನು ಉಂಟುಮಾಡುತ್ತದೆ, ಆದರೆ ಶಿಸ್ತಿಲ್ಲದ ಜೀವನವು ಅನೇಕ ಬಾರಿ ಬಂಧನಕ್ಕೆ ಕಾರಣವಾಗುತ್ತದೆ. 6ನೆಯ ಕಾರಣ, ಜ್ಞಾನೋಕ್ತಿಗಳು ಕರ್ತನ ಭಯವನ್ನು ನಿಮ್ಮಲ್ಲಿ ಆಳಗೊಳಿಸುತ್ತವೆ. ಇಂದಿನ ಜಗತ್ತಿನಲ್ಲಿ ಅನೇಕರು ಕರ್ತನ ಭಯ ಎಂಬುದರ ನಿಜವಾದ ಅರ್ಥವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅದು ಭಯಭೀತರಾಗುವುದಲ್ಲ, ಅದು ದೇವರ ಮೇಲಿನ ಗೌರವ, ಭಕ್ತಿಭಾವ, ಮಹಿಮೆ ಮತ್ತು ಆಳವಾದ ಆಧಾರವಾಗಿದೆ. ಜ್ಞಾನೋಕ್ತಿಗಳು ಸಂಪೂರ್ಣ ಅಡಿಪಾಯವೇ ಈ ಸತ್ಯದ ಮೇಲೆ ನಿರ್ಮಿತವಾಗಿದೆ. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ: ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ದೇವರು ಜೀವನದ ಕೇಂದ್ರವಾಗಿರದಿದ್ದರೆ ಮಾನವನ ಜ್ಞಾನವು ಕೊನೆಗೆ ಅಪೂರ್ಣವಾಗಿಯೇ ಉಳಿಯುತ್ತದೆ. ಜ್ಞಾನೋಕ್ತಿಗಳು ಸತ್ಯದ ತಿಳುವಳಿಕೆಯ ಮತ್ತು ಮಾರ್ಗದರ್ಶನದ ಮೂಲ ದೇವರೇ ಎಂಬುದನ್ನು ನಿರಂತರವಾಗಿ ನಮ್ಮ ಗಮನಕ್ಕೆ ತರುತ್ತವೆ. ಜ್ಞಾನೋಕ್ತಿಗಳನ್ನು ಓದುವಾಗ ದೇವರ ಮಹಿಮೆಯನ್ನು ಮತ್ತು ಆತನ ಮಹತ್ವವನ್ನು ಧ್ಯಾನಿಸಲು ಸಮಯವನ್ನು ಮೀಸಲಿಡಿ. ಕೇವಲ ಮಾಹಿತಿಯನ್ನು ಹುಡುಕಬೇಡಿ. ಈ ಜ್ಞಾನವನ್ನು ಪ್ರೇರೇಪಿಸಿದ ದೇವರೊಂದಿಗೆ ಇನ್ನಷ್ಟು ನಿಕಟವಾದ ಸಂಬಂಧವನ್ನು ಹೊಂದಲು ಪ್ರಯತ್ನಿಸಿ. ನೀವು ದೇವರಿಗೆ ಎಷ್ಟು ಹೆಚ್ಚು ಸಮೀಪವಾಗುತ್ತೀರೋ ಜೀವನದ ದಾರಿಯು ಅಷ್ಟು ಹೆಚ್ಚು ಸ್ಪಷ್ಟವಾಗುತ್ತದೆ. 7ನೆಯ ಕಾರಣ, ಜ್ಞಾನೋಕ್ತಿಗಳು ನಿಮ್ಮನ್ನು ದೈನಂದಿನ ಜೀವನಕ್ಕಾಗಿ ಸಿದ್ಧಗೊಳಿಸುತ್ತವೆ. ಪವಿತ್ರ ಗ್ರಂಥದ ಕೆಲವು ಭಾಗಗಳು ಮುಖ್ಯವಾಗಿ ಇತಿಹಾಸ, ಪ್ರವಾದನೆ ಅಥವಾ ದೇವಶಾಸ್ತ್ರದ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತವೆ, ಆದರೆ ಜ್ಞಾನೋಕ್ತಿಗಳು ಪ್ರತಿದಿನದ ಜೀವನದ ಬಗ್ಗೆ ನೇರವಾಗಿ ಮಾತನಾಡುವುದರಿಂದ ವಿಶೇಷವಾಗಿದೆ. ಇದು ಕೆಲಸ, ಹಣಕಾಸು, ಸ್ನೇಹ, ನ್ಯಾಯಕತ್ವ, ಮಕ್ಕಳ ಪೋಷಣೆ, ಮಾತು, ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ವೈಯಕ್ತಿಕ ಹೊಣೆಗಾರಿಕೆಯಂತಹ ಜೀವನ
ಜೀವನದ ಅನೇಕ ವಿಷಯಗಳ ಕುರಿತು ಅಮೂಲ್ಯವಾದ ಜ್ಞಾನವನ್ನು ನೀಡುತ್ತದೆ. ಪ್ರತಿದಿನ ಪ್ರತಿಯೊಬ್ಬರೂ ಎದುರಿಸುವ ಸಾಮಾನ್ಯ ಸಂದರ್ಭಗಳಲ್ಲಿಯೂ ಹೇಗೆ ವಿವೇಕದಿಂದ ನಡೆಯಬೇಕು ಎಂಬುದನ್ನು ಇದು ಕಲಿಸುತ್ತದೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5-6ನೇ ವಾಕ್ಯ ಹೀಗೆ ಹೇಳುತ್ತದೆ: ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಪ್ರತಿದಿನ ಜ್ಞಾನೋಕ್ತಿಗಳು 1 ಅಧ್ಯಾಯವನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ. ಈ ಪುಸ್ತಕದಲ್ಲಿ 31 ಅಧ್ಯಾಯಗಳಿರುವುದರಿಂದ ತಿಂಗಳ ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ಸುಲಭವಾಗಿ ಓದಬಹುದು. ಕಾಲಕ್ರಮೇಣ ಪ್ರತಿದಿನ ನಿಮ್ಮ ಹೃದಯದಲ್ಲಿ ಸಂಗ್ರಹವಾಗುವ ಈ ಜ್ಞಾನವು ನಿಮ್ಮ ಆಲೋಚನೆ ಮತ್ತು ಜೀವನದ ವಿಧಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ದೇವರ ಜ್ಞಾನವು ಪುಸ್ತಕದ ಪುಟಗಳಲ್ಲಿಯೇ ಉಳಿಯುವುದಕ್ಕಲ್ಲ, ಅದು ಪ್ರತಿದಿನ ನಿಮ್ಮ ಹೆಜ್ಜೆಗಳನ್ನು ನಡೆಸುವುದಕ್ಕಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕವನ್ನು ಓದುವುದರಿಂದ ನಿಮ್ಮ ಜೀವನವನ್ನು ಪರಿವರ್ತಿಸುವ ಪ್ರಾಯೋಗಿಕ ಜ್ಞಾನವನ್ನು ನೀವು ಪಡೆಯುತ್ತೀರಿ. ಇದು ಅವಸರದ ನಿರ್ಧಾರಗಳ ಬದಲಿಗೆ ವಿವೇಕಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಕಲಿಸುತ್ತದೆ. ವಿನಾಶಕಾರವಾದ ತಪ್ಪುಗಳನ್ನು ಸಂಭವಿಸುವ ಮೊದಲೇ ಅವುಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ದೇವ ಭಯವುಳ್ಳ ಸಂವಹನ ಮತ್ತು ಉತ್ತಮ ಗುಣ ಸ್ವಭಾವದ ಮೂಲಕ ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ. ಇದು ಅಹಂಕಾರದ ಅಪಾಯಗಳಿಂದ ನಿಮ್ಮನ್ನು ಕಾಪಾಡುತ್ತದೆ. ಸ್ಥಿರತೆ ಮತ್ತು ನಿಜವಾದ ಸ್ವತಂತ್ರವನ್ನು ತರುವ ಸ್ವನಿಯಂತ್ರಣವನ್ನು ಬೆಳೆಸುತ್ತದೆ. ನಿಜವಾದ ಜ್ಞಾನದ ಅಡಿಪಾಯವಾದ ಕರ್ತನ ಭಯವನ್ನು ನಿಮ್ಮಲ್ಲಿ ಇನ್ನಷ್ಟು ಆಳಗೊಳಿಸುತ್ತದೆ. ಅಲ್ಲದೆ ಪ್ರತಿದಿನ ಜೀವನವನ್ನು ಆತ್ಮವಿಶ್ವಾಸದಿಂದ ಮತ್ತು ವಿವೇಕದಿಂದ ನಡೆಸಲು ನಿಮ್ಮನ್ನು ಸಿದ್ಧಗೊಳಿಸುತ್ತದೆ. ನೀವು ಜ್ಞಾನೋಕ್ತಿಗಳನ್ನು ಎಷ್ಟು ಹೆಚ್ಚು ಓದುತ್ತೀರೋ ನಿಮ್ಮ ಆಲೋಚನಾ ವಿಧಾನವು ಅಷ್ಟೇ ಬದಲಾಗಲು ಆರಂಭವಾಗುತ್ತದೆ. ದೇವರ ಜ್ಞಾನವು ನಿಮ್ಮ ಜೀವನದಲ್ಲಿದ್ದ ಗೊಂದಲವನ್ನು ನಿಧಾನವಾಗಿ ದೂರ ಮಾಡಿ ಅದರ ಸ್ಥಾನದಲ್ಲಿ ಸ್ಪಷ್ಟತೆ, ವಿವೇಕ ಮತ್ತು ಸತ್ಯವನ್ನು ಸ್ಥಾಪಿಸಲು ಆರಂಭಿಸುತ್ತದೆ. ಉತ್ತಮ ವಿವೇಕವು ಮೂರ್ಖತನದ ಸ್ಥಾನವನ್ನು ಪಡೆದುಕೊಳ್ಳಲು ಆರಂಭಿಸುತ್ತದೆ. ಸಮಾಧಾನವು ಅನಗತ್ಯ ಹೋರಾಟಗಳು ಮತ್ತು ಚಿಂತನೆಗಳ ಸ್ಥಾನವನ್ನು ತುಂಬಲು ಆರಂಭಿಸುತ್ತದೆ. ಕೇವಲ ಒಂದು ಸರಳ ದೈನಂದಿನ ಅಭ್ಯಾಸವೆಂದು ಕಾಣುವ ಈ ಕಾರ್ಯವು ಕಾಲಕ್ರಮೇಣ ನಿಮ್ಮ ಜೀವನವನ್ನೇ ಬದಲಾಯಿಸುವ ಆತ್ಮಿಕ ಶಿಸ್ತಾಗಿ ರೂಪುಗೊಳ್ಳಬಹುದು. ಕೆಳಗೆ ಕಾಮೆಂಟ್ನಲ್ಲಿ ಹೀಗೆ ಬರೆಯಿರಿ: ಕರ್ತನೇ, ನನಗೆ ಜ್ಞಾನವನ್ನು ಅನುಗ್ರಹಿಸು. ಹಾಗೆಯೇ ಜ್ಞಾನೋಕ್ತಿಗಳಲ್ಲಿರುವ ಯಾವ ವಚನವು ನಿಮ್ಮ ಜೀವನದ ಮೇಲೆ ಅತ್ಯಂತ ಆಳವಾದ ಪ್ರಭಾವ ಬೀರಿದೆ ಎಂಬುದನ್ನು ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.